ಹಲೋ ಗೈಸ್. ಸೊ ಇವತ್ತಂತ ಹೇಳಿದ್ರೆ ಮೇಕಪ್ ಮಾಡುವ ಬನ್ನಿ. ಅಂದ್ರೆ ನಾ ಮೇಕಪ್ ಮಾಡ್ತೀನಿ, ನೀವು ಕಾಣಿ ಆಯ್ತಾ. ಮೇಕಪ್ ಇನ್ ಸ್ಟೆಪ್ಸ್ ಎಲ್ಲ ನಂಗೆ ಗೊತ್ತಿಲ್ಲ, ಫಸ್ಟ್ ಯಾವ್ದಾಗೋದು ಸೆಕೆಂಡ್ ಯಾವ್ದಾಗೋದು, ಬಟ್ ನಂಗೆ ಬೇಸಿಕ್ಸ್ ಗೊತ್ತುಂಟಾ. ಸೊ ನಾನು ಹೇಗೆ ಮಾಡ್ತೆ ಕಾಣಿ ಮೇಕಪ್ ಅದನ್ನು ತೋರಿಸ್ತೆ ಆಯ್ತಾ. ಫಸ್ಟ್ ನಾನು ಯೂಶ್ವಲ್ ಆಗಿ ಮಾಯ್ಶ್ಚರೈಸರ್ ಹಚ್ಕೊಳ್ಳೋದಾ. ನನ್ನ ಫೇವ್ರೆಟ್ ಯಾವ್ದು ಗೊತ್ತಾ, ಇದು ಪಾಂಡ್ಸ್ ಮಾಯ್ಶ್ಚರೈಸರ್. ಇದೆಂತಕ್ಕಂತ ಹೇಳಿದ್ರೆ ಇದು ಸ್ಕಿನ್ ಅನ್ನು ಹೈಡ್ರೇಟ್ ಮಾಡುತ್ತಾ. ಸೊ ಇದು ನನ್ನ ಮೋಸ್ಟ್ ಫೇವ್ರೆಟ್ ಮಾಯ್ಶ್ಚರೈಸರ್. ಸ್ಟಾರ್ಟ್ ಮಾಡುವಲ್ಲ. ನನ್ನ ನೋಸ್ ಮೇಲೆ ಸ್ವಲ್ಪ ವೈಟ್ ಹೇರ್ಸ್ ಉಂಟಾ, ಅದಕ್ಕೆ ನಾನು ಇದು ಇನ್ಸೈಟ್ ಇಂದ ಪ್ರೈಮರ್ ಯೂಸ್ ಮಾಡೋದು. ನೆಕ್ಸ್ಟ್ ಸ್ಟೆಪ್ ಕನ್ಸೀಲರ್. ಸೊ ನನ್ಗೆ ಫುಲ್ ಡಾರ್ಕ್ ಸರ್ಕಲ್ಸ್ ಉಂಟಾ, ತುಂಬ ಅಂದರೆ ತುಂಬ ಡಾರ್ಕ್ ಸರ್ಕಲ್ಸ್ ಉಂಟಾ, ಮತ್ತು ಕೆಲವು ಕಡೆ ಎಲ್ಲ ಪಿಗ್ಮೆಂಟೇಷನ್ ಉಂಟಾ. ಸೊ ನಾನು ಯೂಸ್ ಮಾಡೋದು ಇನ್ಸೈಟ್ ಇಂದ ಒಂದು ಕನ್ಸೀಲರ್ ಪ್ಯಾಲೆಟ್. ಇದ್ರಲ್ಲಿ ಆರೆಂಜ್ ಉಂಟಲ್ಲ, ಅದು ಕಲರ್ ಕರೆಕ್ಟರಾ. ಸೊ ನಮ್ಗೆ ಎಂತಾದ್ರು ಡಾರ್ಕ್ ಸರ್ಕಲ್ಸ್ ಎಂತಾದ್ರು ಇದ್ರೆ ಅದನ್ನು ಹೈಡ್ ಮಾಡಲಿಕ್ಕೆ ಫಸ್ಟ್ ಯೂಸ್ ಮಾಡೋದು ನಾವು ಆರೆಂಜ್ ಕಲರ್ ಕರೆಕ್ಟರ್. ಸೊ ಇದನ್ನು ಯೂಸ್ ಮಾಡೋದು. ಇದು ಜಾಸ್ತಿ ಹಾಕಿದ್ರೆ ಆರೆಂಜ್ ಆಗುತ್ತೆ. ಸೊ ನಾನು ಲೈಟ್ ಆಗಿ ಹಾಕೋದು. ನಂಗೆ ಇಲ್ಲಿ ಮೌತ್ ಏರಿಯಾದಾಗೂ ಸ್ವಲ್ಪ ಪಿಗ್ಮೆಂಟೇಷನ್ ಉಂಟಾ, ಸೊ ಇಲ್ಲಿ ಕೂಡ ಅಪ್ಲೈ ಮಾಡಿದೆ. ನೆಕ್ಸ್ಟ್ ಸ್ಟೆಪ್ ಕನ್ಸೀಲರ್. ಇದು ನಾನು ಜೂಡಿಯೋದಿಂದ ತರಿಸಿದ, ಚೀಪ್ ಇದ್ದಿತ್ತು ಆ್ಯಂಡ್ ನನ್ಗನ್ಸ್ತು ಕ್ವಾಲಿಟಿ ವೈಸ್ ಒಳ್ಳೆ ಇದ್ದಿತ್ತು ಅಂತ ಹೇಳಿ. ಸೊ ನಾನು ಜೂಡಿಯೋ ಕನ್ಸೀಲರ್ ಯೂಸ್ ಮಾಡಿದೆ. ನಾ ಬ್ಲೆಂಡ್ ಮಾಡ್ಲಿಕ್ಕೆಲ್ಲ ಫಿಂಗರ್ಸ್ ಅಂತ ಯೂಸ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಫಿಂಗರ್ ಯೂಸ್ ಮಾಡಿದ್ರೆ ಈಸಿಲಿ ಬ್ಲೆಂಡ್ ಆಗುತ್ತೆ. ಪ್ಲಸ್ ನಾನು ಬ್ಲೆಂಡರ್ ಯೂಸ್ ಮಾಡಿದ್ರೆ ನಂಗೆ ಬ್ಲೆಂಡರ್ ತೊಳಿಬೇಕಾಗತ್ತಾ. ಸೊ ಆ ಕೆಲಸದಿಂದ ತಪ್ಪಿಸ್ಕೊಳ್ಳಿಕ್ಕೆ ಫಿಂಗರ್ಸ್ ಯೂಸ್ ಮಾಡು. ನೆಕ್ಸ್ಟ್ ಸ್ಟೆಪ್ ಫೌಂಡೇಶನ್. ನಾ ಯೂಶ್ವಲ್ ಆಗಿ ಫೌಂಡೇಶನನ್ನು ಸ್ಕಿಪ್ ಮಾಡಿ ಬಿಡ್ತನ, ಎಂತಕ್ಕಂದ್ರೆ ನನಗೆ ಜಾಸ್ತಿ ಬಿಳಿ ತೋರ್ಲಿಕ್ಕೆ ಅಂತ ಹೇಳಿ ಆಸೆ ಇಲ್ವಾ. ಬಟ್ ನಾ ಈಗ ಎಂತಕ್ಕೆ ಯೂಸ್ ಮಾಡ್ತಿದ್ದೆ ಅಂತ ಹೇಳಿ ಸ್ವಲ್ಪ ಈವನ್ ಆಗಲಿ ಅಂತ ಹೇಳಿ. ನನ್ನ ಮೇನ್ ಕನ್ಸರ್ನ್ ಅಂತ ಹೇಳಿದರೆ ನನ್ನ ಡಾರ್ಕ್ ಸರ್ಕಲ್ಸಿಂದನೇ ನಾನು ಮೇಕಪ್ ಮಾಡಬೇಕಾಗ್ತದೆ. ಇಲ್ಲಾಂದರೆ ಒಂದು ಲಿಪ್ಸ್ಟಿಕ್ ಹಾಕಿ ಸುಮ್ಮನೆ ಇರ್ತಿದ್ದೆ. ಬಟ್ ಡಾರ್ಕ್ ಸರ್ಕಲ್ಸನ್ನು ಹೈಡ್ ಮಾಡಲಿಕ್ಕೋಸ್ಕರ ನಾನು ಸ್ವಲ್ಪ ಮೇಕಪ್ ಮಾಡಿದೆ. ಸೊ ಫೌಂಡೇಶನ್. ನೆಕ್ಸ್ಟ್ ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಪಾರ್ಟ್, ಇದು ಆನೆಸ್ಟ್ಲಿ ನನ್ನ ಫೇವ್ರೆಟ್ ವಾಟರ್ ಟಿಂಟ. ಇದು ಎಂತಕ್ಕೆ ನಂಗೆ ತುಂಬ ಇಷ್ಟ ಅಂತ ಹೇಳಿದರೆ, ಇದು ನ್ಯಾಚುರಲ್ ಒಂದು ಗ್ಲೋ ಕೊಡುತ್ತಾ. ಸೊ ಅದಕ್ಕೆ ನಂಗೆ ಇದು ತುಂಬ ಇಷ್ಟ. ಐ ಮೇಕಪ್ಪನ್ನು ಸ್ವಲ್ಪ ಮಿನಿಮಲ್ ಇಡುವ. ಸೊ ನಾ ಯೂಸ್ ಮಾಡ್ತಿರೋದು ಝೂಡಿಯೋದು ಐ ಶೈನ್ ಇನ್ ದ ಶೇಡ್ ಕಾಪರ್ 02. ಅಂಡರ್ ಐಸ್ಗೋಸ್ಕರ ನಾ ಒಂದು ಐ ಪೌಡರ್ ಯೂಸ್ ಮಾಡ್ತಾ. ಸೊ ಇದು ಪ್ಯಾಲೆಟಲ್ಲಿ ನಿಮಗೆ ಅವೈಲೇಬಲ್ ಉಂಟು, ದಿಸ್ ಒನ್. ಇದನ್ನು ಯೂಸ್ ಮಾಡ್ತೆ. ನಂಗೆ ಮಿನಿಮಲ್ ಲುಕ್ ಬೇಕಾಗಿದ್ರಿಂದ ನಾ ಐಬ್ರೋ ಪೆನ್ಸಿಲ್ ಮತ್ತು ಕಾಂಟೋರ್ಸ್ ಎಲ್ಲ ಯೂಸ್ ಮಾಡ್ತಿಲ್ವಾ. ಸೊ ದಟ್ ಲೈಕ್ ಎಷ್ಟು ನ್ಯಾಚುರಲ್ ಆಯ್ತು ಅಷ್ಟು ನ್ಯಾಚುರಲ್ ಲುಕ್ ಬರಲಿ ಅಂತ ಹೇಳಿ ನಾನು ಅದೆಲ್ಲ ಯೂಸ್ ಮಾಡೋದಿಲ್ಲ ಈಗ. ನೆಕ್ಸ್ಟ್ ಟೈಮ್ ಅಂತಾದ್ರು ಟ್ಯುಟೋರಿಯಲ್ ಕೊಡುವತ್ತಿಗೆ ಲೈಕ್ ಕಾಂಟೋರ್ಸ್, ಐಬ್ರೋ ಪೆನ್ಸಿಲ್ ಎಲ್ಲ ಕಂಪ್ಲೀಟ್ ಆಗಿ ಲೈಕ್ ಸ್ಟ್ಯಾಂಡರ್ಡ್ ಮೇಕಪ್ ಇಂದಂತಾದ್ರು. ಸ್ಟ್ಯಾಂಡರ್ಡ್ ಮೇಕಪ್ ಬರೋದಿಲ್ಲ ನನಗೆ, ಬಟ್ ಸ್ಟ್ಯಾಂಡರ್ಡ್ ಮೇಕಪ್ ಹತ್ರದ್ದೇ ಅಂತಾದ್ರು ಮಾಡಿ ತೋರಿಸ್ತೆ ಆಯ್ತಾ. ಈಗ ಐಲೈನರ್ ಹಾಕೋ. ಮೇಕಪ್ ಸೆಟ್ ಆಗಲಿ ಅಂತ ಹೇಳಿ ನಾ ಮೇಬಲ್ಲಿನ್ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೆ. ನಾನು ಲಿಪ್ ಗ್ಲಾಸ್ ಯೂಸ್ ಮಾಡ್ಬೇಕಂತ ಹೇಳಿದ್ನ. ಸೊ ಅದಕ್ಕೆ ಈ ಮಾರ್ಸಿನ್ ಲಿಪ್ ಲೈನರಿಂದ ಲಿಪ್ಸನ್ನು ಶೇಡ್ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಫೈನಲಿ ನಾ ಝೂಡಿಯೋದವರದ್ದು ಲಿಪ್ ಡೋ ಯೂಸ್ ಮಾಡ್ತಿದ್ನ. ಇದರಲ್ಲಿ ಈಚೆ ಸೈಡ್ ಗ್ಲಾಸ್ ಉಂಟು ಆ್ಯಂಡ್ ಈಚೆ ಸೈಡ್ ಲಿಪ್ಸ್ಟಿಕ್ ಉಂಟು. ನನ್ನ ಹತ್ರ ಬೇರೆ ಗ್ಲಾಸಸ್ ಕೂಡ ಉಂಟಾ, ಬಟ್ ಈ ಶೇಡ್ ನಂಗೆ ತುಂಬ ಇಷ್ಟವ. ಸೊ ಅದಕ್ಕೆ ಇದು ಯೂಸ್ ಮಾಡ್ತಿದ್ದೆ. ನನ್ನ ಹತ್ರ ಇಂಥದ್ದೇ ಇನ್ನೊಂದು ಉಂಟು, ಬಟ್ ಬೇರೆ ಶೇಡಿಂದ ಇದು. ಸೊ ಇದು ಯಾವ ಶೇಡ್ ಅಂತ ಹೇಳಿದರೆ ಬೆರಿ ಜ್ಯೂಸ್ ಆ್ಯಂಡ್ ಇದು ಕಾಫಿ. ಹಾಂ, ಕಾಫಿ ಡ್ರಿಂಕ್. ಸೊ ಇದೆರಡು ನಂದು ಫೇವ್ರೆಟ್ ಲಿಪ್ ಟು ಝೂಡಿಯೋದವರದ್ದು. ಆ್ಯಂಡ್ ಇದು ನನ್ನ ಫೈನಲ್ ಲುಕ್. ಐ ನೋ ಬಿಫೋರ್ ಆ್ಯಂಡ್ ಆಫ್ಟರ್ ನಿಮ್ಗೆ ಸೇಮ್ ಅಂತ ಹೇಳಿ, ಬಟ್ ನಂಗೆ ತೋರ್ತಿಲ್ಲ ಗಾಣಿ. ಸೊ ಫ್ಲಾಲೆಸ್ ಆಗಿ ಮೇಕಪ್ ಮಾಡೋದಂದರೆ ಹೀಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಹತ್ರ ಎಂತೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಉಂಟು ಕಾಣಿ. ಮೇಕಪ್ ಪ್ರಾಡಕ್ಟ್ಸ್ ಇರಲಿ ಅವ್ರು ನಾನು ಯಾವುದೆಲ್ಲ ಸ್ಕಿನ್ ಕೇರ್ ಯೂಸ್ ಮಾಡ್ತೆ ಅದನ್ನು ತೋರಿಸ್ದೆ ಅಕ್ಕ. ಸೊ ಟಟಾ. ಬಟ್ ವೇಟ್, ಹೋಗೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಕ್ಕ.